1975ನೇ ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಭಾನದಾರಿಯಲ್ಲಿ ಸೂರ್ಯ ಜಾರಿಯೋದ, ಚಂದ್ರ ಮೇಲೆ ಬಂದ, ಬೆಳಗುತ್ತಾರೆ ಅಂದ, ಚಂದ ಚಂದ, ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾಲ ಕಲಾವಿದನಾಗಿ ಪ್ರೇಕ್ಷಕರ ಹುಬ್ಬೆ ಇರುವಂತೆ ನಟಿಸಿದ ಅಮೋಘ ದೃಶ್ಯಗಳು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿ. ನಾನು ನೀನು ಯು ಕಾಡು ಫಾರೆಸ್ಟ್ ಬೆಟ್ಟ ಮೌಂಟೇನ್ ಹೂ ಫ್ಲವರ್ ಬೆಟ್ಟದ ಹೂ ಮೌಂಟೇನ್ ಫ್ಲವರ್. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. Sunlight let come, rain let it come, forest mountain I go roaming. ಅಪ್ಪನೆದುರು ನಟಿಸಿ ಅಪ್ಪು ತಂದೆಗೆ ತಕ್ಕ ಮಗ ಹೀಗೆನಿಸಿಕೊಂಡಿದ್ದು ಈಗ ಇತಿಹಾಸ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. 2002ರಲ್ಲಿ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಮರುಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಅಪ್ಪ ಜೊತೆ ಕುತ್ಕೊಂಡು ನಾನು ಪಿಕ್ಚರ್ ನೋಡಿದೆ. ನೋಡಿದ ತಕ್ಷಣ ನನಗನ್ನಿಸ್ತು, ಇದು ಒಂದು ಸಿಂಹದ ಮರಿ. ಇದು ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡೋ ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೆಗೀರ ಹೆಗೀರ ಎದುರಾರೋ ನಿನಗೆ, ಮಣದೀಪ ಮಣಿಬೇಲಿ ನೀನಾದೆ ನಮಗೆ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ರಾಣಿ ನನ್ನ ಮಣ್ಣು ನಿನ್ನ ಆಂಜನೇಯನ್ಗೆ ಜಯ ಅಂದು ಬಿಡಿ, ಆಂಜನೇಯನ್ಗೆ ಜಯ ಅಂದು ಬಿಡಿ, ದೇವ್ರವನೇ ನೀ ಕಾರ್ಡು ಹೊಡಿ. ಶಂಕರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಕೊಡ್ರಿ ಕೈನ, ಎಲ್ಲೂ ಕೈ ಬಿಡಲ್ಲ ತಾನೆ. ರೇ ಕಸ್ತೂರಿ ನಿವಾಸದ ವಂಶಾರಿ ನಮ್ದು.
ಒಂದ್ಸಲಿ ಕೈ ಹಿಡಿದ್ಮೇಲೆ ಅಷ್ಟೇ ಬಿಡಕ್ ಚಾನ್ಸ್ ಇಲ್ಲ. ಆ ರಾಜ ರಾಣಿ ಮದ್ವೆಯಾದ್ರೆ ಹಾಲು ಜೇನು ನೀವ್ ಎಲ್ಲ ಹುಡುಗರ ತರ ಅಲ್ಲ. ಬೇರೆ ಬೇರೆ ದೇಶಗಳ ಜನರ ಕಣ್ಣಲ್ಲಿ ನೀರು ತರಿಸಿದ ಅಪ್ಪು 29 ಅಕ್ಟೋಬರ್ 2021ರಂದು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನು ಅಗಲಿದ. ಸಾಗರದ ಅಲೆಗೂ ದಣಿವು ಪರ್ವತಕ್ಕೂ ಬೀಳೋ ಭಯವು ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿಯಂಗಳವು ದಂಗಾಗಿ ಬೆವರಿರೋ ಸೂಚನೆ. ಪುನೀತ್ ರಾಜ್ಕುಮಾರ್ ಅವರ ಕೀರ್ತಿ ದೊಡ್ಡದು, ಬಹಳ 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 ದೊಡ್ಡದು. ನೀವು ಸೂಪರ್ ಮ್ಯಾನ್ ಹೌದು ಅಲ್ವೋ ಅನ್ನೋದು ಮುಖ್ಯ ಅಲ್ಲ, ನೀವು ಫ್ಯಾಮಿಲಿ ಮ್ಯಾನ್ ಅನ್ನೋದೇ ಮುಖ್ಯ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಜಗತ್ತೇ ಸಿಕ್ಕಿರುತ್ತೆ, ಆದ್ರೆ ಫ್ಯಾಮಿಲಿ ಸಿಕ್ಕಿರಲ್ಲ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೀಗೆ ಫ್ಯಾಮಿಲಿ ಪ್ರೀತಿ ಸಿಗ್ಲಿ ಅಂತ ಕೆಲವರು ಕಾಯ್ತಾನೆ ಇರ್ತಾರೆ. ಇಂಥ ಸಾವಿರ ಸಂಬಂಧಗಳಿಗೆ, ಸಾವಿರಾರು ಸಂತೋಷಗಳಿಗೆ ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ ಇದ್ದೀನಿ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಒಂದು ಮುತ್ತಿನ ಕಥೆಯ ಹೇಳಿತು, ಆ ಕಥೆಯಲ್ಲಿದ್ದ ರಾಜನಂಗೆ ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ